ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವು ಹೇಳುತ್ತದೆ, ದೇವರ ಆಲಯವು ನಾವೇ ಆಗಿದ್ದೇವೆ. ಆದ್ದರಿಂದ ನಾವು ನಮ್ಮನ್ನು ಹೊಲೆಪಡಿಸಿಕೊಳ್ಳದಂತೆ ನಾವು ಶುದ್ಧರಾಗಿರಬೇಕು. ದೇಹವು ಅಪವಿತ್ರವಾಗದಂತೆ ನೋಡಿಕೊಳ್ಳಬೇಕು. ನಮ್ಮ ಯೋಚನೆಗಳು, ನಮ್ಮ ನಡವಳಿಕೆ, ನಮ್ಮ ಎಲ್ಲಾ ಹವ್ಯಾಸಗಳಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಿದ್ದು ನಡ್ಕೊಳ್ಳುವಂತಹವರಾಗಿರಬೇಕು. ಇಲ್ಲವಾದರೆ ದೇವರ ಕೋಪವು ನಮ್ಮ ಮೇಲೆ ಎರಗುತ್ತದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಉನ್ನತೋನ್ನತನಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನಾವೇ ನಿಮ್ಮ ಆಲಯವಾಗಿದ್ದೇವೆ ಎಂಬುದಾಗಿ ವಾಕ್ಯವು ಹೇಳುವ ಪ್ರಕಾರವಾಗಿ ಅಪ್ಪ, ನೀವು ನಮ್ಮಲ್ಲಿ ಜೀವಿಸಿರಿ ಸ್ವಾಮಿ. ಅದೇ ರೀತಿ ನಾವು ಪರಿಶುದ್ಧರಾಗುವಂತೆ ನೀವು ತಾನೇ ಸಹಾಯ ಮಾಡಿ ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಕರ್ತನೆ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್.